ಸರ್ಕಾರಿ ಪ್ರೌಢಶಾಲೆ ಯಡೋಣ ತಾಲೂಕು ಕಾರಟಗಿ. ವಿದ್ಯಾರ್ಥಿಗಳೇ, ಈ ದಿನ ನಾವು SSLC ಪುನರ್ಮನನ ತರಗತಿಗಳಲ್ಲಿ ಭೂಗೋಳ ವಿಭಾಗದ 10ನೇ ಅಧ್ಯಾಯವಾಗಿರುವಂತಹ ಭಾರತದ ಕೈಗಾರಿಕೆಗಳು ಈ ಅಧ್ಯಾಯದ ಕುರಿತು ನಾವು ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳೇ, ಈ ಅಧ್ಯಾಯ ಪರೀಕ್ಷೆಗೆ 3 ಅಂಕಗಳಿಗೆ ನಿಗದಿಯಾಗಿದೆ. ಹಾಗಾಗಿ ನಾವು ಸ್ವಲ್ಪ ದೀರ್ಘ ಉತ್ತರ ಬಯಸುವ ಪ್ರಶ್ನೆಗಳಿಗೆ ಹೆಚ್ಚು ಆದ್ಯತೆ ಕೊಡೋಣ. ಜೊತೆಗೆ 1 ಅಂಕಕ್ಕೂ ಮತ್ತು 2 ಅಂಕಕ್ಕೂ ಕೂಡ ನಾವು ಸಿದ್ಧತೆ ಇರೋಣ. ಹಾಗಾದ್ರೆ 3 ಅಂಕದ ಪ್ರಶ್ನೆಗಳಿಗೆ ನಾವು ಆದ್ಯತೆ ಕೊಡೋದಾದ್ರೆ ಯಾವ ಯಾವ ಪ್ರಶ್ನೆಗಳನ್ನ ನಾವು ಈ ಅಧ್ಯಾಯದಿಂದ ನಿರೀಕ್ಷಿಸಬಹುದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ವಿದ್ಯಾರ್ಥಿಗಳು, ಮುಖ್ಯವಾಗಿ ಕೈಗಾರಿಕೆಗಳ ಪ್ರಾಮುಖ್ಯತೆ ಇಲ್ಲಿ ಬರುವಂತಹ ಮೊದಲ ಮುಖ್ಯವಾದಂತಹ ಪ್ರಶ್ನೆ. ಅದಕ್ಕೂ ಮೊದಲು ಕೈಗಾರಿಕೆ ಎಂದರೇನು, ಅದರ ಜೊತೆಗೇನೆ ಕೈಗಾರಿಕೆಗಳ ಪ್ರಾಮುಖ್ಯತೆ ತಿಳಿಸಿರಿ. ಈ ಪ್ರಶ್ನೆಗೆ ನಾವು ಬಹಳ ಸರಳವಾಗಿ ಉತ್ತರಿಸಬಹುದು. ನಿಮ್ಗೆ ಗೊತ್ತಿರಲಿ, ಕಚ್ಚಾ ವಸ್ತುಗಳನ್ನ ಹೆಚ್ಚು ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನಾಗಿ ಅಥವಾ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ನಾವು ಕೈಗಾರಿಕೆ ಅಂತ ಕರೀತೇವೆ. ಹಾಗಾದ್ರೆ ಅವುಗಳ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಗಮನಿಸೋದಾದ್ರೆ, ಮುಖ್ಯವಾಗಿ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತು ಆಮದು ಕಡಿಮೆ ಮಾಡುತ್ತವೆ. ನಾವು ಇಂತಹ ಸರಕುಗಳಿಗಾಗಿ ಬೇರೆ ದೇಶವನ್ನ ಅವಲಂಬಿಸುವಂತಹ ಸನ್ನಿವೇಶವನ್ನ ಕೈಗಾರಿಕೆಗಳು ಕಡಿಮೆ ಮಾಡುತ್ತವೆ ನಾವು ಉತ್ಪಾದನೆ ಮಾಡೋದ್ರಿಂದ. ಜೊತೆಗೆ ಮುಖ್ಯವಾಗಿ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುತ್ತವೆ ಮತ್ತು ದೇಶದ ಜನರ ತಲಾ ಆದಾಯವನ್ನು ಕೂಡ ಹೆಚ್ಚಿಸುತ್ತವೆ. ನಾವು ಬೇಕಾದ್ರೆ ಪ್ರತ್ಯೇಕವಾಗಿ ಕೂಡ ಪಾಯಿಂಟ್ಗಳನ್ನು ಬರ್ಕೊಳ್ಬಹುದು. ಜೊತೆಗೆ ವಿದೇಶಿ ವಿನಿಮಯ ಗಳಿಸುವಲ್ಲಿಯೂ ಸಹ ಕೈಗಾರಿಕೆಗಳು ನಮ್ಮ ನೆರವಿಗೆ ಬರ್ತವೆ. ಹಾಗೂ ಕೈಗಾರಿಕೆಗಳು ಕೋಟ್ಯಂತರ ಜನರಿಗೆ ಉದ್ಯೋಗಾವಕಾಶ ಒದಗಿಸುತ್ತವೆ. ದೇಶದ ಅರ್ಥವ್ಯವಸ್ಥೆಯಲ್ಲಿ GDPಯನ್ನ ಹೆಚ್ಚಿಸುತ್ತವೆ ಮತ್ತು ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತವೆ. ಹೀಗೆ 10 ರಿಂದ 12 ಅಂಶಗಳಿಗೆ ನಾವು ಸಿದ್ಧತೆ ಮಾಡಿಕೊಂಡಿವೆ ಅಂತಂದ್ರೆ ಖಂಡಿತ 6 ಅಥವಾ 8 ಮುಖ್ಯವಾದಂತಹ ಅಂಶ ಬಂದ್ರೆ ಸಾಕು. ಇನ್ನು ಇದೇ ಅಧ್ಯಾಯದಲ್ಲಿ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ, ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು? ಸಾಮಾನ್ಯವಾಗಿ ಎಲ್ಲಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಅಂತ ಕೇಳಿದಾಗ ಕೆಲವೊಂದಿಷ್ಟು ಬಹಳ ಸರಳವಾಗಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಕಚ್ಚಾ ವಸ್ತುಗಳ ಸರಬರಾಜು. ಯಾವುದೇ ಕೈಗಾರಿಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳ ಸರಬರಾಜು ಮುಖ್ಯ ಆಗುತ್ತೆ. ಜೊತೆಗೆ ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಇದು ಅಗತ್ಯ ಇರತಕ್ಕಂಥ ಅಂಶ. ಆ ಕೈಗಾರಿಕೆ ಸ್ಥಾಪಿಸುವ ಸ್ಥಳದಲ್ಲಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಅಗತ್ಯ. ಜೊತೆಗೆ ಸಿದ್ಧ ವಸ್ತುಗಳನ್ನ ಮಾರಲಿಕ್ಕೆ ಅಗತ್ಯವಾದಂತಹ ಮಾರುಕಟ್ಟೆ ಸೌಲಭ್ಯ, ಕೈಗಾರಿಕೆ ಸ್ಥಾಪಿಸಲಿಕ್ಕೆ ಅಗತ್ಯ ಇರತಕ್ಕಂಥ ಬಂಡವಾಳ, ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅಗತ್ಯ ಇರತಕ್ಕಂಥ ಕಾರ್ಮಿಕರು ಮತ್ತು ನೀರಿನ ವ್ಯವಸ್ಥೆ, ಸೂಕ್ತವಾದಂತಹ ವಾಯುಗುಣ ಮತ್ತು ಸರ್ಕಾರದ ನೀತಿ ನಿಯಮಗಳು. ಈ 8 ಅಂಶಗಳನ್ನು ನಾವು ಮನದಟ್ಟು ಮಾಡಿಕೊಂಡಿವೆ ಅಂತಂದ್ರೆ ಖಂಡಿತ ಸಾಮಾನ್ಯವಾಗಿ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಅಂತಾದ್ರೂ ಕೇಳಿದಾಗ ಇವೇ ಪಾಯಿಂಟ್ ಬರೀಬಹುದು. ಜೊತೆಗೆ ನಿರ್ದಿಷ್ಟ ಕೈಗಾರಿಕೆಯನ್ನ ಹತ್ತಿ ಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ, ಹೀಗೆ ನಿರ್ದಿಷ್ಟವಾದಂತಹ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಅಂತ ಕೇಳಿದ್ರು ಸಹ ಇದೇ ಅಂಶಗಳನ್ನ ಬರೆಯೋದ್ರ ಮೂಲಕ ಅದು ಮೊದಲನೇ ಪಾಯಿಂಟ್ ಮಾತ್ರ ಕಚ್ಚಾ ವಸ್ತುಗಳು ಅಂತ ಇದ್ದರೆ ಮಾತ್ರ ನಾವು ಆಯಾ ಕೈಗಾರಿಕೆಗೆ ಅಗತ್ಯ ಇರತಕ್ಕಂಥ ಕಚ್ಚಾ ವಸ್ತುವೊಂದನ್ನು ಹೆಸರಿಸಿದ್ವಿ ಅಂತಂದ್ರೆ ಅಲ್ಲಿಗೆ ಉಳಿದಂತ ಎಲ್ಲಾ ಪಾಯಿಂಟ್ಗಳು ನಮಗೆ ಬಹಳ ಸರಳವಾಗಿ ಅದಕ್ಕೆ ಹೊಂದಿಕೆ ಆಗ್ತವೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿತ್ತು ಅಂತಂದ್ರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು. ಹತ್ತಿ ಬಟ್ಟೆ ಕೈಗಾರಿಕೆ ಆಗಿತ್ತು ಅಂತಂದ್ರೆ ಹತ್ತಿ, ಕಚ್ಚಾ ಹತ್ತಿ. ಈ ರೀತಿ ಸಕ್ಕರೆ ಕೈಗಾರಿಕೆ ಸ್ಥಾನೀಕರಣ ನಿರ್ಧರಿಸುವ ಅಂಶಗಳು ಅಂತ ಕೇಳಿದಾಗ ಕಬ್ಬು. ಈ ರೀತಿ ಮೊದಲನೇ ಅಂಶವನ್ನು ಮಾತ್ರ ನಾವು ಸಂಬಂಧಿತ ಕಚ್ಚಾ ವಸ್ತುವಿನ ಅಗತ್ಯತೆ ಅಂತ ಬರೆದು ಉಳಿದೆಲ್ಲ ಅಂಶಗಳನ್ನು ನಾವು ಸಾಮಾನ್ಯೀಕರಣಗೊಳಿಸಿದ್ರೆ ಸಹಜವಾಗಿ 3 ಅಂಕ ನಮಗೆ ಲಭಿಸುತ್ತೆ ವಿದ್ಯಾರ್ಥಿಗಳು. ಹಾಗೆಯೇ ಈ ಅಧ್ಯಾಯದಲ್ಲಿ ಬರಬಹುದಾಗಿರ್ತಕ್ಕಂಥ ಮತ್ತೊಂದು ಪ್ರಮುಖ ಪ್ರಶ್ನೆ ಅಂತಂದ್ರೆ, ಕೈಗಾರಿಕಾ ಪ್ರದೇಶಗಳೆಂದರೇನು
ಅಕ್ಕಪಕ್ಕದ ರಾಜ್ಯಗಳ ಅಥವಾ ಒಂದೇ ರಾಜ್ಯದಲ್ಲಿರುವಂತಹ ನೆರೆಯ ಪ್ರಮುಖ ನಗರಗಳನ್ನು ಗುರುತಿಸಿ ಅಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಹಾಗಾಗಿ ಫಸ್ಟ್ ಕೈಗಾರಿಕಾ ಪ್ರದೇಶ ಅಂದ್ರೆ ಅಂತ ನೋಡೋಣ. ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚು ಕಂಡು ಬರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಅಂತ ಕರೀತಾರೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ನಾವು ಕರೀತೇವೆ ಇಂಗ್ಲಿಷ್ ಅಲ್ಲಿ. ಸರಿ, ಇದು ಅರ್ಥ ಆಯ್ತು. ಹಾಗಾದ್ರೆ ಭಾರತದ ಕೆಲವು ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುವು ಅಂತ ನಾವು ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಕೆಲವು ನಗರಗಳನ್ನ ನಾವು ಸ್ವಲ್ಪ 3-4 ಸಾರಿ ಬರೆದು ಅದನ್ನ ಕಂಠಪಾಠ ಮಾಡೋದು ಹೆಚ್ಚು ಸೂಕ್ತ ಅಂತೇಳಿ ಭಾವನೆ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಮುಂಬೈ ಪುಣೆ ಪ್ರದೇಶ ಇವೆಲ್ಲ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಗುಜರಾತ್ನಲ್ಲಿ ಅಹಮದಾಬಾದ್ ಮತ್ತು ವಡೋದರಾ ಪ್ರದೇಶ. ರಾಜ್ಯಗಳ ಹೆಸರು ಗೊತ್ತಿದ್ರೆ ಬರೀರಿ, ಇಲ್ಲ ಮೊದಲೇ ಬೇಡ, ನೇರವಾಗಿ ಸ್ಥಳದ ಹೆಸರು ಬಂದ್ರೆ ಸಾಕು. ಇನ್ನು ಮಧುರೈ, ಕೊಯಮತ್ತೂರು, ಬೆಂಗಳೂರು ಪ್ರದೇಶ, ಛೋಟನಾಗ್ಪುರ ಪ್ರಸ್ಥಭೂಮಿ, ದೆಹಲಿ ಮೀರತ್ ಕೈಗಾರಿಕಾ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಕೈಗಾರಿಕಾ ಪ್ರದೇಶ, ಕೊಲ್ಲಂ ತಿರುವನಂತಪುರ ಕೈಗಾರಿಕಾ ಪ್ರದೇಶ. ಕನಿಷ್ಠ 6 ಪ್ರದೇಶಗಳನ್ನು ನಾವು ನೆನಪಿಟ್ಟಿವಿ ಅಂತಂದ್ರೆ 3 ಅಂಕಕ್ಕೆ ನಮಗೆ ಈ ಪ್ರಶ್ನೆಗೆ ನಾವು ಸುಲಭವಾಗಿ ಉತ್ತರಿಸಬಹುದು ವಿದ್ಯಾರ್ಥಿಗಳು. ಇನ್ನು ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ನಾವು ನಿರೀಕ್ಷೆ ಮಾಡಬಹುದಾಗಿರುವಂತದ್ದು ಅಂತಂದ್ರೆ ಭಾರತದ ಖಾಸಗಿ ಮತ್ತು ಸರ್ಕಾರಿ ವಲಯದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವುವು ಅನ್ನೋ ಪ್ರಶ್ನೆ ಕೂಡ ನಾವಿಲ್ಲಿ ಊಹಿಸಬಹುದು. ಸೊ ಈಗ ನಾವಿಲ್ಲಿ ಖಾಸಗಿ ವಲಯದ ಕೆಲವು ಪ್ರಮುಖ ಕೈಗಾರಿಕೆಗಳನ್ನ ಮತ್ತು ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳು ಯಾವುವು ಅನ್ನೋದನ್ನು ನಾವಲ್ಲಿ ನೋಡೋಣ. ಖಾಸಗಿ ವಲಯದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಜೆಮ್ಶೆಡ್ಪುರ, ಜಾರ್ಖಂಡ್ ನಲ್ಲಿ. ಎರಡನೇದು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್, ತೋರಣಗಲ್, ಬಳ್ಳಾರಿ ಜಿಲ್ಲೆ, ಕರ್ನಾಟಕ. ಇಸ್ಪಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್, ದೋರ್ಟಿ, ರತ್ನಗಿರಿ ಜಿಲ್ಲೆ, ಮಹಾರಾಷ್ಟ್ರ. ಮತ್ತೊಂದು ಖಾಸಗಿ ವಲಯದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತಂದ್ರೆ ದುಬಾರಿ ಉಕ್ಕು ಸ್ಥಾವರ, ಗೋಪಾಲ್ಪುರ, ಒಡಿಶಾ ರಾಜ್ಯ. ಸೊ ಇವು ಖಾಸಗಿ ಸ್ವಾಮ್ಯದ ಕೈಗಾರಿಕೆಗಳು. ಹಾಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ, ಬಲ್ಪುರ, ಪಶ್ಚಿಮ ಬಂಗಾಳ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ, ಭದ್ರಾವತಿ, ಕರ್ನಾಟಕ. ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್, ಭಿಲಾಯ್, ದುರ್ಗ್ ಜಿಲ್ಲೆ, ಛತ್ತೀಸ್ಗಢ. ಸರ್ಕಾರಿ ಸ್ವಾಮ್ಯದಲ್ಲಿ ನಾವು ಪಟ್ಟಿ ಮಾಡಬಹುದು. ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್, ರೂರ್ಕೆಲಾ, ಸುಂದರಗಢ, ಒರಿಸ್ಸಾ ರಾಜ್ಯ. ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್, ದುರ್ಗಾಪುರ, ಪಶ್ಚಿಮ ಬಂಗಾಳ. ಬೊಕಾರೋ ಉಕ್ಕು ಸ್ಥಾವರ, ಬೊಕಾರೋ, ಜಾರ್ಖಂಡ್ ರಾಜ್ಯ. ಸೇಲಂ ಉಕ್ಕು ಸ್ಥಾವರ, ಸೇಲಂ, ತಮಿಳುನಾಡು. ವಿಶಾಖಪಟ್ಟಣ ಉಕ್ಕು ಸ್ಥಾವರ, ವಿಶಾಖಪಟ್ಟಣ, ಆಂಧ್ರ ಪ್ರದೇಶ. ದಾಯಿತರಿ ಉಕ್ಕು ಸ್ಥಾವರ, ಪಾರಾದೀಪ್, ಒರಿಸ್ಸಾ. ಟಾಟಾ ಉಕ್ಕು ಸ್ಥಾವರ, ಕಳಿಂಗನಗರ, ಒರಿಸ್ಸಾ. ಈ ರೀತಿ ನಾವು ಪಟ್ಟಿ ಮಾಡ್ಕೊಳ್ಬೇಕಾಗ್ತದೆ. ಕೆಲಸ ಈ ಪ್ರಶ್ನೆಯನ್ನ ಪರೋಕ್ಷವಾಗಿ ಒರಿಸ್ಸಾ ಮತ್ತು ಜಾರ್ಖಂಡ್ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಹೆಚ್ಚು ಕೇಂದ್ರೀಕೃತವಾಗಿವೆ ಹೇಗೆ ಅಂತ ಕೂಡ ಕೇಳಬಹುದು. ಈ ಪಟ್ಟಿಯಲ್ಲಿ ಒರಿಸ್ಸಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕೈಗಾರಿಕೆ ಇರೋದನ್ನು ನಾವು ಗಮನಿಸಿದ್ವಲ್ಲ, ಹಾಗಾಗಿ ಆ ರೀತಿ ಕೂಡ ಕೇಳೋ ಸಾಧ್ಯತೆ ಇರ್ತದೆ. ಆಗ ನಾವು ಆ ಕಚ್ಚಾ ವಸ್ತುಗಳು ಹೆಚ್ಚು ಲಭ್ಯವಾಗೋದ್ರಿಂದ ಮತ್ತು ಉಳಿದ ಎಲ್ಲ ಅಂಶಗಳು ಲಭ್ಯ ಇರೋದ್ರಿಂದ ಅಂತ ನಾವು ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಇನ್ನು ಮುಂದಿನ ಪ್ರಶ್ನೆ ಅಂತಂದ್ರೆ ಅಲ್ಯೂಮಿನಿಯಂ ಕೈಗಾರಿಕೆಯ ಪ್ರಾಮುಖ್ಯತೆ ಮತ್ತು ಸ್ಥಾನೀಕರಣವನ್ನು ತಿಳಿಸಿ. ಪ್ರತ್ಯೇಕವಾದ್ರೂ ಕೇಳಬಹುದು, ಕೂಡಿಸಿಬಿಟ್ಟಾದ್ರೂ ಕೇಳಬಹುದು. ಇಲ್ಲಿ ಪ್ರಾಮುಖ್ಯತೆ ಸ್ವಲ್ಪ ಮುಖ್ಯವಾಗಿರ್ತಕ್ಕಂಥ ಅಂಶ. ಸ್ಥಾನೀಕರಣ ಅಂದ್ರೆ ಎಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಪ್ರಾಮುಖ್ಯತೆ ಅಂತಂದಾಗ ಬಹು ಉಪಯೋಗಿ ಆಗಿರ್ತಕ್ಕಂಥ ಇದು ಕಬ್ಬಿಣೇತರ ಲೋಹ, ತಾಮ್ರ ಮತ್ತು ಉಕ್ಕಿನ ಬದಲಾಗಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ವಸ್ತು ಇದು ಅಲ್ಯೂಮಿನಿಯಂ. ಯಾಕೆ ಪ್ರಾಮುಖ್ಯತೆ ಅಂತಂದ್ರೆ ಪ್ರಮುಖವಾಗಿ ಕಬ್ಬಿಣೇತರ ಕೈಗಾರಿಕೆ ಇದು. ವಿಮಾನಗಳು, ಸ್ವಯಂಚಾಲಿತ ವಾಹನಗಳ ತಯಾರಿಕೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ರೈಲುಗಳನ್ನು, ಹಡಗುಗಳನ್ನು ತಯಾರಿಸುವಲ್ಲಿ ಮತ್ತು ಬಣ್ಣ ಮತ್ತು ಗೃಹ ಬಳಕೆಯ ವಸ್ತುಗಳನ್ನು ತಯಾರಿಸುವಲ್ಲಿ ಇದು ಹೆಚ್ಚಾಗಿ ಬಳಸಲ್ಪಡುತ್ತದೆ ಅಲ್ಯೂಮಿನಿಯಂ. ವಿದ್ಯುತ್ ಕೇಬಲ್ ನ ತಯಾರಿಕೆಯಲ್ಲೂ ಕೂಡ ಇದು ಬಹಳ ಹೆಚ್ಚಾಗಿ ಬಳಕೆಯಲ್ಲಿ
ಬಳಸಲ್ಪಡ್ತಾ ಇರತಕ್ಕಂಥ ವಸ್ತು ಇದು. ಈ ಹಿನ್ನೆಲೆಯಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಪಾತ್ರೆಯಿಂದ ಹಿಡಿದು ಉಪಗ್ರಹದಲ್ಲಿ ಬಳಸ್ತಕ್ಕಂಥ ತಟ್ಟೆಗಳವರೆಗೆ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಲೋಹ ಅಂತೇಳಿ ನಾವು ಅದನ್ನ ಸಮರ್ಥನೆಯನ್ನು ಮಾಡಿಕೊಳ್ಬಹುದು. ಇನ್ನು ಎಲ್ಲಿ ಸ್ಥಾನೀಕರಣಗೊಂಡಿವೆ ಅಲ್ಯೂಮಿನಿಯಂ ಕೈಗಾರಿಕೆಗಳು ಅಂತ ನೋಡಿದಾಗ ಇಲ್ಲಿ ದೇಶದ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಜಯಕಾಯ್ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ, ನಂತರ ಕೇರಳದಲ್ಲಿ ಅಲುಪುರಂ ಅಂತಕ್ಕಂಥ ಸ್ಥಳದಲ್ಲಿ, ತಮಿಳುನಾಡಿನಲ್ಲಿ ಮೆಟ್ಟೂರು, ನಮ್ಮ ರಾಜ್ಯದಲ್ಲಿ ಬೆಳಗಾವಿ, ಒರಿಸ್ಸಾದಲ್ಲಿ ಹಿರಾಕುಡ್ ಮತ್ತು ದಾಮನ್ ಅಂತಕ್ಕಂಥ ಸ್ಥಳಗಳಲ್ಲಿ, ಉತ್ತರ ಪ್ರದೇಶದಲ್ಲಿ ರೇಣುಕೂಟ ಅಂತಕ್ಕಂಥ ಸ್ಥಳದಲ್ಲಿ, ಛತ್ತೀಸ್ಗಢದಲ್ಲಿ ಕೊರಬಾ ಅಂತಕ್ಕಂಥ ಸ್ಥಳದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ರತ್ನಗಿರಿ ಅಂತಕ್ಕಂಥ ಸ್ಥಳದಲ್ಲಿ ಹೆಚ್ಚು ಈ ಕೈಗಾರಿಕೆಗಳು ಕೇಂದ್ರೀಕೃತಗೊಂಡಿವೆ. ಇನ್ನು ಈ ಅಧ್ಯಾಯದಲ್ಲಿ ಬರಬಹುದಾಗಿರ್ತಕ್ಕಂಥ ಮತ್ತೊಂದು 3 ಅಂಕದ ಪ್ರಶ್ನೆ ಅಂತಂದ್ರೆ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಹಂಚಿಕೆಯನ್ನು ತಿಳಿಸಿರಿ. ಇಲ್ಲಿ ಎಲ್ಲಿ ಕಂಡು ಬರ್ತೇವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ಭಾರತದ ಸುಮಾರು 76ಕ್ಕೂ ಹೆಚ್ಚು ನಗರ ಮತ್ತು ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳಿವೆ. ಇವು ಹೆಚ್ಚಾಗಿ ಹತ್ತಿ ಬೆಳೆಯುವ ರಾಜ್ಯಗಳಲ್ಲಿ ಕೇಂದ್ರೀಕೃತಗೊಂಡಿವೆ. ಈ ಪ್ರಶ್ನೆನ ಅಪ್ಲಿಕೇಬಲ್ ಆಗಿ ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಹತ್ತಿ ಬಟ್ಟೆ ಕಾರ್ಖಾನೆ ಬಟ್ಟೆ ಕೈಗಾರಿಕೆಗಳು ಹೆಚ್ಚಾಗಿ ಹತ್ತಿ ಬೆಳೆಯುವ ಪ್ರದೇಶದಲ್ಲಿಯೇ ಸ್ಥಾನೀಕರಣಗೊಂಡಿವೆ ಏಕೆ? ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿಯೇ ಕೇಂದ್ರೀಕೃತಗೊಂಡಿವೆ ಏಕೆ ಅಂತ ಕೂಡ ಕೇಳಬಹುದು. ಆಗ ನಾವು ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಕೆನೆ ಕೈಗಾರಿಕೆ ಯಾವ ರೀತಿ ನಾವು ಸಮರ್ಥನೆ ಮಾಡಿದ್ವೋ ಅದೇ ರೀತಿಯಾಗಿ ಹತ್ತಿ ಬೆಳೆಯುವ ಒಂದು ಕಚ್ಚಾ ವಸ್ತುವನ್ನು ಆಧರಿಸಿ ಉಳಿದ ಎಲ್ಲ ಅಂಶಗಳನ್ನು ನಾವಿಲ್ಲಿ ಕವರ್ ಮಾಡಿಕೊಂಡ್ರೆ ಬಹಳ ಸರಳವಾಗಿ ಪ್ರಶ್ನೆ ಉತ್ತರಿಸಬಹುದು. ಸ್ಥಳಗಳನ್ನು ನೋಡೋದಾದ್ರೆ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಸ್ಥಾನೀಕರಣಗೊಂಡಿವೆ. ಮುಂಬೈ ನಗರ ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರವಾಗಿದೆ. ಮೊಟ್ಟ ಮೊದಲ ಹತ್ತಿ ಕೈಗಾರಿಕೆ ಕೂಡ ಅಲ್ಲೇ ಕಂಡು ಬಂದಿದ್ದು ನೋಡ್ತೀವಿ 1854ರಲ್ಲಿ. ಇದನ್ನ ಭಾರತದ ಮುಂಬೈ ನಗರವನ್ನ ಭಾರತದ ಕಾಟನೋಪೊಲಿಸ್ ಅಥವಾ ಮತ್ತು ಭಾರತದ ಮ್ಯಾಂಚೆಸ್ಟರ್ ಅಂತಲೂ ಕೂಡ ಕರೀತಾರೆ. ಸೊ ಇವು ಹತ್ತಿ ಬಟ್ಟೆ ಕೈಗಾರಿಕೆಗಳ ಹಂಚಿಕೆ ದೇಶದಾದ್ಯಂತ ಇರುವಂತಹ ಸನ್ನಿವೇಶ. ಈ ಅಧ್ಯಾಯದಲ್ಲಿ ನಾವು ಕೊನೆಯದಾಗಿ ಊಹಿಸಬಹುದಾಗಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಭಾರತದಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳು. ಹಾಗಾದ್ರೆ ಇತ್ತೀಚೆಗೆ ಹೆಚ್ಚು ಪ್ರಚಲಿತಕ್ಕೆ ಬರುವಂತಹ ಈ ಕೈಗಾರಿಕೆಗಳ ಬಗ್ಗೆ ಅವುಗಳ ಇಂಪಾರ್ಟೆನ್ಸ್ ಬಗ್ಗೆ ನಾವು ನೋಡೋದಾದ್ರೆ ಈ ಜ್ಞಾನಾಧಾರಿತ ಕೈಗಾರಿಕೆಗಳು ತಾಂತ್ರಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಯನ್ನ ತೀವ್ರಗೊಳಿಸುತ್ತವೆ. ಅತ್ಯಂತ ಅಗತ್ಯ ಎಲ್ಲಾ ಕ್ಷೇತ್ರಗಳ ಅಗತ್ಯ ಇರೋದ್ರಿಂದ ನಮಗೆ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಾಧನವಾಗಿ ಜ್ಞಾನಾಧಾರಿತ ಕೈಗಾರಿಕೆಗಳು ಬಳಕೆಯಾಗ್ತಾ ಇವೆ. ನಮ್ಮ ದೇಶದಲ್ಲಿ ಸಾಕಷ್ಟು ಯುವಜನತೆ ಮತ್ತು ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ ಇರೋದ್ರಿಂದ ಇದು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಉದ್ಯಮವಾಗಿದೆ. ಇನ್ನು ನಮ್ಮ ದೇಶದಿಂದ ರಫ್ತಾಗುವಂತಹ ಬಹುತೇಕ ಸರಕುಗಳಲ್ಲಿ ಸಾಫ್ಟ್ವೇರ್ ವಸ್ತುಗಳು ಕೂಡ ಹೆಚ್ಚು ಪ್ರಮುಖವಾಗಿವೆ. ಜಗತ್ತಿನ ಬಹುತೇಕ ಪ್ರಮುಖ ಐಟಿ ಕಂಪನಿಗಳು ನಮ್ಮ ದೇಶದಲ್ಲಿರೋದು ನಾವಿಲ್ಲಿ ಗಮನಿಸಬಹುದು. ಇದರಿಂದ ಸಾಕಷ್ಟು ವಿದೇಶಿ ವಿನಿಮಯ ಕೂಡ ಗಳಿಕೆಯಾಗ್ತಾ ಇದೆ ಮತ್ತು ಇವುಗಳಿಂದ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ. ಮತ್ತು ಆ ಮೂಲಕ ತಲಾ ಆದಾಯ, ರಾಷ್ಟ್ರೀಯ ಆದಾಯ, ದೇಶದ ಆರ್ಥಿಕ ಪ್ರಗತಿಗೆ ಪರೋಕ್ಷವಾಗಿ ಜ್ಞಾನಾಧಾರಿತ ಕೈಗಾರಿಕೆಗಳು ನಮಗೆ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡಿವೆ ಅಂತ ನಾವು ಈ ರೀತಿ ಸುಮಾರು 6 ಅಂಶಗಳನ್ನ ನಾವಿಲ್ಲಿ ಕವರ್ ಮಾಡಬಹುದು ವಿದ್ಯಾರ್ಥಿಗಳು. ಇಷ್ಟಲ್ಲದೆ ಇನ್ನು ಕಾಗದ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಕೂಡ ಸ್ಥಾನೀಕರಣ ಮೂಲಕ್ಕೆ ಇರುವಂತಹ ಅಂಶಗಳು ಕೇಳಿದಾಗ ನಾವು ಕಚ್ಚಾ ವಸ್ತುವನ್ನು ತಗೊಂಡು ಉಳಿದಂತೆ ಬೇರೆ ಅಂಶಗಳನ್ನು ತಗೋಬಹುದು. ಸಕ್ಕರೆ ಕೈಗಾರಿಕೆ ಸಪರೇಟ್ ಕೇಳಿದಾಗ ನಾವು ಕಬ್ಬು ಬೆಳೆಯುವಂತಹ ಸ್ಥಳಗಳು ಮತ್ತು ವಾಯುವಿನ ಎರಡನ್ನೂ ಕವರ್ ಮಾಡಿಕೊಂಡು ಉಳಿದಂತೆ ಎಲ್ಲ ಅಂಶಗಳನ್ನು ನಾವಲ್ಲಿ ಕವರ್ ಮಾಡಬಹುದು. ಇನ್ನು ಒಂದಕ್ಕೂ ಕೂಡ ನಾವು ಸ್ವಲ್ಪ ಸಿದ್ಧತೆ ಇರೋಣ. ಯಾಕಂದ್ರೆ ಬ್ಲೂ ಪ್ರಿಂಟ್ ನಿರ್ದಿಷ್ಟವಾಗಿ ಇಲ್ಲದೆ ಇರೋದ್ರಿಂದ ನಾವು ನೇರವಾಗಿ ಭಾರತದಲ್ಲಿ ಈ ಕಬ್ಬಿಣ ಮತ್ತು ಕೆನೆ ಕೈಗಾರಿಕೆಯನ್ನ ಯಾಕೆ ಮೂಲ ಕೈಗಾರಿಕೆ ಅಂತ ಕರೀತಾರೆ ಅಂತ ಕೇಳಿದಾಗ ಎಲ್ಲಾ ಕೈಗಾರಿಕೆಗಳಿಗೆ ಕಬ್ಬಿಣ ಮತ್ತು ಕೆನೆ ಕೈಗಾರಿಕೆಯೇ ಆಧಾರವಾಗಿರೋದ್ರಿಂದ ನಾವು ಉತ್ತರಿಸಬೇಕಾಗ್ತದೆ. ದೇಶದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಕೆನೆ ಕೈಗಾರಿಕೆ ಯಾವುದು ಅಂತ ಕೇಳಿದಾಗ ನಾವು ಪಶ್ಚಿಮ ಬಂಗಾಳದ ಕುಲ್ಟಿ ಅಂತಕ್ಕಂಥ ಸ್ಥಳವನ್ನು ನಾವಲ್ಲಿ ಹೆಸರಿಸಬೇಕಾಗ್ತದೆ. ಇನ್ನು ನೇರ ಕಾಗದ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಕೇಳಿದಾಗ ದೇಶದ ಮೊಟ್ಟ ಮೊದಲ ಕಾಗದ ಕೈಗಾರಿಕೆ ಯಾವುದು ಅಂತ ಕೇಳಿದಾಗ ಪಶ್ಚಿಮ ಬಂಗಾಳದ ಸೆರಾಂಪುರ ಅಂತಕ್ಕಂಥ ಸ್ಥಳವನ್ನು ನಾವು ಹೆಸರಿಸಬೇಕಾಗ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಮುಚ್ಚಿ ಹೋಗ್ತದೆ ವಿದ್ಯಾರ್ಥಿಗಳೇ, ಅದು ನಮ್ಮ ಮುಂದಿರಲಿ.
ಯಶಸ್ವಿ ಕಾಗದ ಕೈಗಾರಿಕೆ ಅಂತ ಕೇಳಿದಾಗ ಬಾಲಿ ಅಂತಕ್ಕಂಥ ಸ್ಥಳವನ್ನು ನಾವಲ್ಲಿ ಹೆಸರಿಸಬೇಕಾಗ್ತದೆ. ಸೊ ಹೀಗೆ ನಾವು ಒಂದೊಂದಕ್ಕೂ ಕೂಡ ಕೆಲವು ಪ್ರಮುಖ ಅಂಶಗಳನ್ನ ಈ ಅಧ್ಯಾಯದಲ್ಲಿ ನೆನಪಿಡೋದ್ರ ಮೂಲಕ, ಮತ್ತೆ ಅಲ್ಯೂಮಿನಿಯಂ ಅಂತ ನಾನು ಹೇಳಿದೆ, ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಪಶ್ಚಿಮ ಬಂಗಾಳದ ಜಯಗಾಯಿ ಅಂತಕ್ಕಂಥ ಸ್ಥಳದಲ್ಲಿ ಹೇಳಿದೆ. ಹೀಗೆ ಒಂದೊಂದಕ್ಕೂ ಸಿದ್ಧತೆ ಇರೋಣ. ಇದೇ ಪ್ರಶ್ನೆಗಳನ್ನ ಒಂದು ವೇಳೆ 2 ಅಂಕ ಕೇಳಿದ್ರು ಅಂತಂದ್ರೆ ಕನಿಷ್ಠ 4 ಸರಿಯಾಗಿರ್ತಕ್ಕಂಥ ಅಂಶಗಳನ್ನ ಅಲ್ಲಿ ಕವರ್ ಮಾಡೋಣ. ಬಟ್ 2 ಪತ್ರಿಕೆಗಳಲ್ಲಿ 3 ಅಂಕಿಗೆ ಕೇಳಿರೋದ್ರಿಂದ ನಾವು 6 ಹೆಚ್ಚು 8 ರಿಂದ 10 ಅಂಶಗಳ ತನಕ ನಾವು ಸಿದ್ಧತೆ ಇದ್ರೆ ಖಂಡಿತ ನಮ್ಗೆ ಗೊತ್ತಿರತಕ್ಕಂಥ ಸರಿಯಾದ ಅಂಶ ಕರೆದು ನಾವು ಈ ಅಧ್ಯಾಯದಿಂದ ಸುಲಭವಾಗಿ ನಾವು 3 ಅಂಕ ಪಡೆಯುವ ಮೂಲಕ ಯಶಸ್ವಿಯಾಗಿ ನಾವು ಈ ಚಾಪ್ಟರ್ ನಾವು ಸಿದ್ಧತೆ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಾವು ಭಾರತದ ಕೈಗಾರಿಕೆಗಳು ಈ ಅಧ್ಯಾಯದಲ್ಲಿ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಉತ್ತರ ಸಹಿತ ನಾವು ತಿಳ್ಕೊಂಡಿವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಬೇರೆ ಅಧ್ಯಾಯದ ಬಗ್ಗೆ ನಾವು ಪುನರ್ಮನನವನ್ನ ಮಾಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ಎಸ್ತೇರ್ ರಾಣಿ, ಸರ್ಕಾರಿ ಪ್ರೌಢಶಾಲೆ ಹುಳಿಕ್ಯಾಳ್. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರದ 11ನೇ ಅಧ್ಯಾಯ ಆಗಿರ್ತಕ್ಕಂತಹ ಭಾರತದ ನೈಸರ್ಗಿಕ ವಿಪತ್ತುಗಳು ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು ಒಂದನ್ನು ಗಮನಿಸಬೇಕು. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭೂಗೋಳಶಾಸ್ತ್ರದಲ್ಲಿ ಒಟ್ಟು 22 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಒಂದು ಪ್ರಶ್ನೆ ಕೌಶಲ್ಯಾಧಾರಿತ, ಅಂದರೆ ನಕಾಶೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ಅದು 5 ಅಂಕಗಳಿಗೆ ಇರುತ್ತೆ. ಇನ್ನು ಉಳಿದಂತೆ 17 ಅಂಕಗಳಿಗಾಗಿ ನೀವು ಪ್ರಶ್ನೋತ್ತರಗಳನ್ನು ಅಭ್ಯಾಸಿಸಬೇಕಾಗುತ್ತೆ. ಇವತ್ತಿನ ತರಗತಿಯಲ್ಲಿ ನೈಸರ್ಗಿಕ ವಿಪತ್ತುಗಳು ಈ ಪಾಠದಿಂದ ಯಾವ ಥರ ಪ್ರಶ್ನೆಯನ್ನು ಕೇಳ್ಬೋದು ಅಂಥೇಳಿ ನಾವು ನೋಡೋಣ. ಮೊದಲನೇದಾಗಿ ನೈಸರ್ಗಿಕ ವಿಪತ್ತು ಅಂದರೆ ಏನು ಅಂಥೇಳಿ 2 ಅಂಕಗಳಿಗಾದರೂ ಅಥವಾ ಈ ಪಾಠದಿಂದ 3 ಅಂಕಗಳಿಗೂ ಕೂಡ ನಾವು ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. ನೈಸರ್ಗಿಕ ವಿಪತ್ತು ಅಂದರೆ ನೈಸರ್ಗಿಕ ಅನಾಹುತಗಳಿಂದಾಗುವ ವ್ಯಾಪಕ ವಿನಾಶದ ಫಲವೇ ನೈಸರ್ಗಿಕ ವಿಪತ್ತು ಅಂಥೇಳಿ ಕರಿತೀವಿ. ಆ ನೈಸರ್ಗಿಕತೆಯಿಂದ ಉಂಟಾಗ್ತಕ್ಕಂತಹ ಅನಾಹುತಗಳ ಫಲವನ್ನು ನಾವು ನೈಸರ್ಗಿಕ ವಿಪತ್ತುಗಳು ಅಂಥೇಳಿ ಕರಿತೀವಿ. ನೈಸರ್ಗಿಕ ವಿಪತ್ತುಗಳಲ್ಲಿ ಒಟ್ಟು ಈ ಅಧ್ಯಾಯದಲ್ಲಿ 5 ಇರ್ತಕ್ಕಂಥ ವಿಪತ್ತುಗಳು. ಅವು ಯಾವಂದರೆ, ಮೊದಲನೇದಾಗಿ ಆವರ್ತ ಮಾರುತಗಳು, 2ನೇದ್ದು ಪ್ರವಾಹಗಳು, 3ನೇದ್ದು ಭೂಕುಸಿತ, 4ನೇದ್ದು ಸಮುದ್ರ ತೀರದ ಸವೆತ, 5ನೇದ್ದು ಭೂಕಂಪಗಳು. ಈ 4 ನೈಸರ್ಗಿಕ ವಿಕೋಪಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸವನ್ನು ಮಾಡ್ತೇವೆ. ಈಗ ಅದರಲ್ಲಿ ಮೊದಲನೇದಾಗಿ ಆವರ್ತ ಮಾರುತಗಳು ಎಂದರೇನು, ಆವರ್ತ ಮಾರುತಗಳಿಗೆ ಉಂಟಾಗ್ತಕ್ಕಂಥ ಕಾರಣಗಳು ಮತ್ತು ಪರಿಣಾಮಗಳು, ಹಾಗೇನೆ ನಿವಾರಣಾ ಕ್ರಮಗಳು ಅಥವಾ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವುದು ಅಂತಕ್ಕಂಥದ್ದನ್ನು ಈಗ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ಆವರ್ತ ಮಾರುತಗಳು. ಆವರ್ತ ಮಾರುತಗಳು ಅಂದರೆ ಕಡಿಮೆ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಅಧಿಕ ಒತ್ತಡ ಪ್ರದೇಶದಿಂದ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸುವುದನ್ನು ನಾವು ಆವರ್ತ ಮಾರುತಗಳು ಅಂತ ಹೇಳಿ ಕರಿತೀವಿ. ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಗಳ ಕಡೆಗೆ ಮಾರುತ ಅಂದರೆ ಗಾಳಿ ಚಕ್ರಾಕಾರದಲ್ಲಿ ಬೀಸುವುದನ್ನು ನಾವು ಆವರ್ತ ಮಾರುತ ಅಂತ ಹೇಳಿ ಕರಿತೀವಿ. ಈ ಆವರ್ತ ಮಾರುತ ಉಂಟಾಗಲು ಕಾರಣಗಳು ಏನು ಅಂದರೆ, ಒಂದನೇದಾಗಿ ಅಧಿಕ ಉಷ್ಣಾಂಶ. ಆವರ್ತ ಮಾರುತಗಳು ಇವು ನೈಸರ್ಗಿಕ ವಿಕೋಪಗಳು. ಇದು ಉಂಟಾಗಲು ಕಾರಣಗಳು ಯಾವಂದ್ರೆ, ಮೊದಲನೇದಾಗಿ ಅಧಿಕ ಉಷ್ಣಾಂಶ, ಮತ್ತು 2ನೇದಾಗಿ ಪ್ರಶಾಂತ ವಾಯು, 3ನೇದಾಗಿ ಹೆಚ್ಚು ತೇವಾಂಶ ಭರಿತ ವಾಯು. ಈ 3 ಯಾವ ಪ್ರದೇಶದಲ್ಲಿರ್ತವೋ ಆ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಅದರ ಸುತ್ತಲಿರ್ತಕ್ಕಂಥ ಪ್ರದೇಶದ ಅಧಿಕ ಒತ್ತಡದಿಂದ ಈ ಪ್ರದೇಶದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಬೀಸ್ತವೆ. ಅದಕ್ಕೆ ಕಾರಣ ಈ 3ಅನ್ನು ನಾವು ಬರೀಬೋದು. ಇದು 2 ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಆವರ್ತ ಮಾರುತಗಳಿಂದ ಏನು ಪರಿಣಾಮಗಳು ಉಂಟಾಗ್ತವ ಅಂತಕ್ಕಂಥದ್ದನ್ನ ಈ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡ್ಕೊಳ್ಳೋಣ. ಈಗ ಆವರ್ತ ಮಾರುತಗಳು ಇವು ನೈಸರ್ಗಿಕವಾಗಿರ್ತಕ್ಕಂಥವು.
ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ಕೈಗೊಳ್ಳಬಹುದು ಅಂದರೆ, ಮೊದಲನೇದಾಗಿ ಆಕಾಶವಾಣಿ, ದೂರದರ್ಶನ ಮತ್ತು ಇತರೆ ಸಂಪರ್ಕ ಮಾಧ್ಯಮಗಳು ಬಿತ್ತರಿಸುವ ಎಚ್ಚರಿಕೆಗಳನ್ನು ನಾವು ಗಮನ ವಹಿಸುವುದು. ಆವರ್ತ ಮಾರುತಗಳು ಉಂಟಾಗ್ತವ ಅಂತಕ್ಕಂತಹ ಸಾಧ್ಯತೆಗಳಿದ್ದಾಗ ಆಕಾಶವಾಣಿ ಅಥವಾ ದೂರದರ್ಶನಗಳ ಮೂಲಕ ನಾವು ಪಡೆದಂತಹ ಮಾಹಿತಿಯನ್ನು ಗಮನಿಸ್ತಕ್ಕಂಥದ್ದು. ಎರಡನೇದು ಜನರಿಗೆ ತಾತ್ಕಾಲಿಕ ಆಶ್ರಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು. ಮೂರನೇದಾಗಿ ಮ್ಯಾಂಗ್ರೋವ್ ಕಾಡು ಮತ್ತು ಆಳಕ್ಕೆ ಬೇರು ಬಿಡುವ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಮ್ಯಾಂಗ್ರೋವ್ ಕಾಡು ಮತ್ತು ಆಳಕ್ಕೆ ಬೇರು ಬಿಡ್ತಕ್ಕಂಥ ಮರಗಳನ್ನು ಬೆಳೆಸೋದ್ರ ಮೂಲಕ ಆವರ್ತ ಮಾರುತಗಳಿಂದ ಆಗ್ತಕ್ಕಂತಹ ಒಂದು ಪರಿಣಾಮಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ನಾವು ವಹಿಸ್ತಕ್ಕಂಥದ್ದು. ಇನ್ನು ನಂತರ ಎರಡನೇದಾಗಿ ಪ್ರವಾಹಗಳು. ಕೆಲವೊಮ್ಮೆ ನದಿಗಳು ತಮ್ಮ ದಡ ಮೀರಿ ಉಕ್ಕಿ ಹರಿದಾಗ ಪಕ್ಕದ ಭಾಗಗಳು ಜಲಾವೃತಗೊಳ್ಳುತ್ತವೆ. ಇದನ್ನು ನಾವು ನದಿಯ ಪ್ರವಾಹ ಅಂತೇಳಿ ಕರಿತೀವಿ. ನದಿಗಳು ಹರಿತಕ್ಕಂಥ ಸಮಯದಲ್ಲಿ ತಮ್ಮ ದಡವನ್ನು ಮೀರಿ ಅಥವಾ ದಂಡೆಯನ್ನು ಮೀರಿ ಉಕ್ಕಿ ಎರಡೂ ಕಡೆ ಹರಿದಾಗ ಅದನ್ನು ನಾವೇನಂತ ಕರಿತೀವಿ? ಪ್ರವಾಹ ಅಂತೇಳಿ ಕರಿತೀವಿ. ಅಂದರೆ ನದಿಯ ಪಕ್ಕದಲ್ಲಿರ್ತಕ್ಕಂಥ ಪ್ರದೇಶಗಳು ಜಲಾವೃತಗೊಳ್ತಕ್ಕಂಥದ್ದು. ಇದು ನಮ್ಮ ಭಾರತದಲ್ಲಿ ಆಗಾಗ ಸಂಭವಿಸ್ತವನ್ನ ಗಂಗಾ ಬ್ರಹ್ಮಪುತ್ರ ನದಿ ಬಯಲು ಪ್ರದೇಶಗಳಲ್ಲಿ ಆಗಿರ್ಬೋದು. ಇನ್ನು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ನಾವು ನೋಡೋದಾದರೆ ಕೃಷ್ಣ ಗೋದಾವರಿ ಪ್ರದೇಶಗಳಲ್ಲಿ ಕೂಡ ಇಂತಹ ಪ್ರವಾಹಗಳನ್ನು ನಾವು ನೋಡ್ಬೋದಾಗಿದೆ. ಈ ಪ್ರವಾಹಕ್ಕೆ ಕಾರಣಗಳೇನು? ಮೊದಲನೇದಾಗಿ ಅತ್ಯಧಿಕ ಮಳೆ. ಹೆಚ್ಚು ಮಳೆ ಆದಾಗ ನದಿಗಳು ಉಕ್ಕಿ ಹರಿದು ಪ್ರವಾಹ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನೆರಡನೇದು ಹಿಮ ಕರಗುವಿಕೆ. ಹಿಮಾಲಯದಲ್ಲಿರ್ತಕ್ಕಂಥ ಹಿಮ ಕರಗುವಿಕೆಯ ಮೂಲಕ ಕೂಡ ಉತ್ತರ ಭಾರತದ ನದಿಗಳು ಉಕ್ಕಿ ಹರಿದು ಅಂಥ ಸಂದರ್ಭದಲ್ಲಿ ಪ್ರವಾಹ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಮೂರನೇದಾಗಿ ಆವರ್ತ ಮಾರುತ. ನಾಲ್ಕನೇದ್ದು ಅರಣ್ಯ ನಾಶದಿಂದ ಕೂಡ ಪ್ರವಾಹಗಳಾಗ್ತವೆ. ಐದನೇದ್ದು ಅವೈಜ್ಞಾನಿಕ ಕೃಷಿ ಪದ್ಧತಿ ಮತ್ತು ಆರನೇದ್ದು ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ. ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆಯಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿ ಪ್ರವಾಹ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವ. ಇನ್ನು ನಂತರ ನಗರೀಕರಣ. ಶೀಘ್ರವಾಗಿ ನಗರಗಳು ಬೆಳವಣಿಗೆ ಉಂಟಾಗೋದ್ರಿಂದ ನದಿಗಳು ಉಕ್ಕಿ ಹರಿದು ಪ್ರವಾಹ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತವ. ಇನ್ನು ನಂತರ ಪ್ರವಾಹಗಳ ಪರಿಣಾಮವನ್ನು ನಾವು ನಂತರದಲ್ಲಿ ನೋಡೋಣ. ಅದರ ನಿಯಂತ್ರಣ ಕ್ರಮಗಳು. ಪ್ರವಾಹದ ನಿಯಂತ್ರಣ ಕ್ರಮಗಳು. ಅರಣ್ಯಗಳನ್ನು ಬೆಳೆಸುವುದು. ಹೆಚ್ಚೆಚ್ಚು ಅರಣ್ಯಗಳನ್ನು, ಗಿಡ ಮರಗಳನ್ನು ಬೆಳೆಸೋದ್ರ ಮೂಲಕ ಪ್ರವಾಹವನ್ನು ನಾವು ನಿಯಂತ್ರಿಸಬಹುದು. ಎರಡನೇದಾಗಿ ಅಣೆಕಟ್ಟು ನಿರ್ಮಾಣ. ಉಕ್ಕಿ ಹರಿತಕ್ಕಂತಹ ನದಿಗಳಿಗೆ ಅಣೆಕಟ್ಟು ನಿರ್ಮಾಣ ಮಾಡುವುದರ ಮೂಲಕ ನೀರನ್ನು ಒಂದು ಕಡೆ ನಾವು ಸಂಗ್ರಹಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಒಡ್ಡುಗಳ ನಿರ್ಮಾಣ. ನದಿಗಳಿಗೆ ಒಡ್ಡುಗಳನ್ನು ನಿರ್ಮಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ವೇಗವಾದ ನೀರಿನ ಅರಿವು ನಿಯಂತ್ರಣ. ನದಿ ಉಕ್ಕಿ ಹರಿದಾಗಲೇ ಪ್ರವಾಹಗಳಾಗ್ತಕ್ಕಂಥ ಸಾಧ್ಯತೆಗಳಿರ್ತಾವಲ್ಲ, ಹಾಗಾಗಿ ಆ ನದಿಯ ವೇಗವನ್ನು ನಿಯಂತ್ರಿಸ್ತಕ್ಕಂಥದ್ದು. ಇನ್ನು ಐದನೇದಾಗಿ ಪ್ರವಾಹಗಳ ಬಗ್ಗೆ ಮುನ್ಸೂಚನೆ. ಪ್ರವಾಹಗಳಾಗ್ತಕ್ಕಂಥ ಸಾಧ್ಯತೆಗಳಿದ್ದಾಗ ಅದರ ಒಂದು ಮುನ್ಸೂಚನೆಯನ್ನು ನೀಡ್ತಕ್ಕಂಥದ್ದು. ಇನ್ನು ಆರನೇದಾಗಿ ಜಾನುವಾರುಗಳು ಸಾವು ನೋವು ತಡೆಯಲು ಸಕಾಲಿಕ ಕ್ರಮ. ಪ್ರವಾಹದಿಂದ ಉಂಟಾಗ್ತಕ್ಕಂತಹ ಸಾವು ನೋವುಗಳು ಜನರಾಗಿರ್ಬೋದು ಅಥವಾ ಪ್ರಾಣಿ ಸಂಕುಲಗಳಾಗಿರ್ಬೋದು, ಅವುಗಳ ಸಾವು ನೋವನ್ನು ತಡೆಗಟ್ಟಲಿಕ್ಕೆ ಸಕಾಲಿಕ ಕ್ರಮಗಳನ್ನು ಕೈಗೊಳ್ಳೋದರ ಮೂಲಕ ನಿಯಂತ್ರಣ ಕ್ರಮಗಳನ್ನು ನಾವು ಪಾಲಿಸ್ಬೋದು. ಇನ್ನು ನಂತರ ಭೂಕುಸಿತ. ಭೂಕುಸಿತ ಅಂದರೆ ಬೆಟ್ಟ ಪರ್ವತಗಳ ಕಡಿದಾದ ಇಳಿಜಾರಿನಲ್ಲಿ ಕೆಳಗೆ ಚಲಿಸುವ ಭೂರಾಶಿಗಳಿಗೆ ಭೂಕುಸಿತ ಎನ್ನುವರು. ಬೆಟ್ಟ ಅಥವಾ ಪರ್ವತಗಳ ಕಡಿದಾದ ಇಳಿಜಾರಿನಲ್ಲಿ ಕೆಳಗೆ ಚಲಿಸುವ ಭೂರಾಶಿಗಳಿಗೆ ನಾವು ಭೂಕುಸಿತ ಅಂತ ಹೇಳಿ ಕರಿತೀವಿ. ಇನ್ನು ಈ ಭೂಕುಸಿತಕ್ಕೆ ಕಾರಣಗಳು ಏನಂದ್ರೆ, ಮೊದಲನೇದಾಗಿ ಸಮುದ್ರದ ಅಲೆಗಳು. ಭೂಕುಸಿತಕ್ಕೆ ಕಾರಣಗಳು: ಒಂದನೇದು ಸಮುದ್ರದ ಅಲೆಗಳು, ಎರಡನೇದು ಅತ್ಯಧಿಕ ಮಳೆ, ಮೂರನೇದು ಭೂಕಂಪ,
4ನೇದು ಗಣಿಗಾರಿಕೆ, 5ನೇದು ಅರಣ್ಯ ನಾಶ, 6ನೇದು ಅಣೆಕಟ್ಟು ನಿರ್ಮಾಣ, 7ನೇದು ಜಲ ವಿದ್ಯುತ್ ಯೋಜನೆ. ಕಾರಣಗಳು ಇನ್ನೊಮ್ಮೆ ನೋಡ್ಕೊಳ್ಳೋಣ. ಸಮುದ್ರದ ಅಲೆಗಳು, 2ನೇದು ಅತ್ಯಧಿಕ ಮಳೆ, 3ನೇದು ಭೂಕಂಪ, ಹೆಚ್ಚು ಗಣಿಗಾರಿಕೆಯನ್ನ ಮಾಡೋದ್ರಿಂದಲೂ ಕೂಡ ಭೂಕುಸಿತ ಉಂಟಾಗುತ್ತೆ. ನಂತರ ಅರಣ್ಯ ನಾಶ, ಗಿಡಗಳನ್ನು ಕಡಿತಕ್ಕಂಥದ್ದು. 6ನೇದು ಅಣೆಕಟ್ಟುಗಳ ನಿರ್ಮಾಣ ಮತ್ತು ಜಲ ವಿದ್ಯುತ್ ಯೋಜನೆ. ಇವೆಲ್ಲವೂ ಕೂಡ ಭೂಕುಸಿತಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳು ಅಂತ ಹೇಳ್ಬೋದು. ಇನ್ನು ಭೂಕುಸಿತದ ನಿಯಂತ್ರಣ ಕ್ರಮಗಳು, ಯಾವ ರೀತಿ ಭೂಕುಸಿತವನ್ನು ನಾವು ನಿಯಂತ್ರಿಸಬಹುದು? 1ನೇದಾಗಿ ಇಳಿಜಾರನ್ನ ತಗ್ಗಿಸ್ತಕ್ಕಂಥದ್ದು. ಇಳಿಜಾರಿರ್ತಕ್ಕಂಥ ಪ್ರದೇಶವನ್ನ ತಗ್ಗಿಸ್ತಕ್ಕಂಥದ್ದು. ಯಾಕಂದ್ರೆ ಇಳಿಜಾರು ಪ್ರದೇಶಗಳಲ್ಲೇನೆ ಇಳಿಜಾರಿನ ಕೆಳಗೆ ಚಲಿಸುವ ಭೂರಾಶಿಗಳು ಅಂತೇಳಿ ನಾವು ನೋಡ್ತೀವಿ. ಇಳಿಜಾರಿನಲ್ಲಿ ಹೆಚ್ಚು ಭೂಕುಸಿತಗಳು ಉಂಟಾಗೋದ್ರಿಂದ ಇಳಿಜಾರನ್ನ ತಗ್ಗಿಸುವುದು. ಗಣಿಗಾರಿಕೆಯ ನಿಯಂತ್ರಣ, ಗಣಿಗಾರಿಕೆ ಜನವಸತಿ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನ, ಕಲ್ಲು ಗಣಿಗಾರಿಕೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ನಂತರ 3ನೇದಾಗಿ ಅರಣ್ಯೀಕರಣ, ಅಂದ್ರೆ ಹೆಚ್ಚೆಚ್ಚು ಅರಣ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಇವಿಷ್ಟು ಭೂಕುಸಿತಕ್ಕೆ ಕಾರಣಗಳು ಮತ್ತು ನಿಯಂತ್ರಣ ಕ್ರಮಗಳು ಅಂತ ಹೇಳಿ ನಾವು ಕರಿತೀವಿ. ಭೂಕುಸಿತದ ಕಾರಣ ಮತ್ತು ನಿಯಂತ್ರಣ ಕ್ರಮಗಳು. ಇನ್ನು ನಂತರ ಸಮುದ್ರ ತೀರದ ಸವೆತ. ಸಮುದ್ರ ತೀರದಲ್ಲಿ ಸವೆತ ಉಂಟಾಗ್ತಕ್ಕಂಥದ್ದು ಅಂದರೆ ಏನಂದ್ರೆ, ಸಮುದ್ರದ ಅಲೆಗಳ ಅವಿರತ ಸಂಘರ್ಷಣಾ ಪ್ರಕ್ರಿಯೆಯಿಂದ ತೀರವು ಸವೆಯುವ ಮತ್ತು ವಸ್ತುಗಳ ಒಯ್ಯುವಿಕೆಗೆ ಸಮುದ್ರದ ಕೊರೆತ ಅಂತ ಹೇಳಿ ಕರಿತೀವಿ. ಸಮುದ್ರದ ಅಲೆಗಳ ಅವಿರತ ಸಂಘರ್ಷಣ ಪ್ರಕ್ರಿಯೆಯಿಂದ ಸಮುದ್ರ ತೀರವು ಸವೆತಕ್ಕೊಳಗಾಗ್ತಕ್ಕಂಥದ್ದು ಅಥವಾ ಮತ್ತು ವಸ್ತುಗಳು ಅಲ್ಲಿಂದ ಒಯ್ಯಲ್ಪಡ್ತಕ್ಕಂಥದ್ದನ್ನು ನಾವು ಸಮುದ್ರದ ಕೊರೆತ ಅಂತ ಹೇಳಿ ಕರಿತೀವಿ. ಈ ಸಮುದ್ರ ತೀರದ ಕೊರೆತಕ್ಕೆ ಕಾರಣ ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ನಾವು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಕಾರಣ, ಸಮುದ್ರ ತೀರದ ಸವೆತಕ್ಕೆ ಉಂಟಾಗ್ತಕ್ಕಂತಹ ಕಾರಣಗಳು ಯಾವಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಸಮಯದಲ್ಲಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ರಾಜ್ಯಗಳಾಗಿರ್ತಕ್ಕಂಥ ಗುಜರಾತ್, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳ ಪ್ರದೇಶದಲ್ಲಿ ಸಮುದ್ರ ತೀರದ ಕೊರೆತವನ್ನ ನಾವು ನೋಡ್ತೀವಿ. ಇನ್ನು 2ನೇದು ಉಷ್ಣವಲಯದ ಆವರ್ತ ಮಾರುತಗಳು, ಅಂದ್ರೆ ಈಶಾನ್ಯ ಮಾರುತಗಳ ಸಮಯದಲ್ಲಿ ಭಾರತದ ಪೂರ್ವ ಕರಾವಳಿಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಮುದ್ರ ತೀರದ ಕೊರೆತ ಕಂಡು ಬರ್ತದೆ. ಇನ್ನು 3ನೇದಾಗಿ ಸುನಾಮಿ, ಅಂದ್ರೆ ಇದು ಒಂದು ರೀತಿ ಭೂಕಂಪನೆ, ಆದರೆ ಸಮುದ್ರದ ಒಳಗೆ ಆಗ್ತಕ್ಕಂತಹ ದೊಡ್ಡ ಅಲೆಗಳಿಂದ ನಿರ್ಮಾಣವಾಗ್ತಕ್ಕಂತಹ ಸಮುದ್ರದ ಕೊರೆತ. ಇನ್ನು ಇದರ ನಿಯಂತ್ರಣ ಕ್ರಮಗಳು, ಸಮುದ್ರ ತೀರದ ಸವೆತವನ್ನ ನಿಯಂತ್ರಿಸ್ತಕ್ಕಂಥ ಕ್ರಮಗಳು ಯಾವಂದ್ರೆ, ಮೊದಲನೇದಾಗಿ ಸಮುದ್ರದ ಗೋಡೆ ಅಥವಾ ತಡೆಗಟ್ಟು ನಿರ್ಮಾಣ. ಸಮುದ್ರದ ತೀರದಲ್ಲಿ ಕೊರೆತ ಹೆಚ್ಚಾಗೋದ್ರಿಂದ ಅಲ್ಲಿ ಕಲ್ಲುಗಳನ್ನು ಹಾಕೋದ್ರ ಮೂಲಕ ತಡೆಗಟ್ಟನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. 2ನೇದಾಗಿ ತೀರಗಳಲ್ಲಿ ಮರಳು ಮತ್ತು ಗಣಿಗಾರಿಕೆ ನಿಷೇಧ. ಸಮುದ್ರ ತೀರದಲ್ಲಿ ಮರಳು ಸಾಗಾಣಿಕೆ ಅಥವಾ ಅಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡುವುದರ ಮೂಲಕ ಸಮುದ್ರ ತೀರದ ಸವೆತವನ್ನ ಕಡಿಮೆ ಮಾಡಬಹುದು. ಇನ್ನು 3ನೇದಾಗಿ ಸಮುದ್ರ ತೀರದಲ್ಲಿ ಮರಳು ರಾಶಿಯನ್ನ ಉಳಿಸಲು ಮರಗಳನ್ನ ಬೆಳೆಸ್ತಕ್ಕಂಥದ್ದು. ಸಮುದ್ರ ತೀರದ ಕೊರತೆಯನ್ನು ತಡೆಗಟ್ಟಲು ಸಮುದ್ರದ ತೀರ ಪ್ರದೇಶಗಳಲ್ಲಿ ಮರಗಳನ್ನ ಹೆಚ್ಚೆಚ್ಚಾಗಿ ಬೆಳೆಸೋದರ ಮೂಲಕ ನಾವು ಸಮುದ್ರ ತೀರದ ಕೊರತೆಯನ್ನ ತಡೆಗಟ್ಟಬಹುದು ಆಗಿದೆ. ಇವಿಷ್ಟು ಸಮುದ್ರ ತೀರದ ಸವೆತಕ್ಕೆ ಕಾರಣ ಮತ್ತು ನಿಯಂತ್ರಣ ಕ್ರಮಗಳು ಅಂತ ಹೇಳಿ ಹೇಳಬಹುದು. ಅದರಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು, ಉಷ್ಣವಲಯದ ಆವರ್ತ ಮಾರುತಗಳು ಮತ್ತು ಸುನಾಮಿ ಇವು ಕಾರಣಗಳು. ಇನ್ನು ನಂತರ ಭೂಕಂಪ. ಭೂಕಂಪ ಅಂದರೆ ಭೂಚಿಪ್ಪಿನಲ್ಲಾಗುವ ರಭಸವಾದ ಕಂಪನವನ್ನ ಭೂಕಂಪ ಅಂಥೇಳಿ ನಾವು ಕರಿತೀವಿ.
ಭೂಚಿಪ್ಪಿನಲ್ಲಿ ಉಂಟಾಗ್ತಕ್ಕಂತಹ ರಭಸವಾಗಿರ್ತಕ್ಕಂಥ ಕಂಪನವನ್ನು ನಾವು ಭೂಕಂಪ ಎಂದು ಕರೀತೇವೆ. ಈ ಭೂಕಂಪ ಉಂಟಾಗಲಿಕ್ಕೆ ಕಾರಣಗಳೇನೆಂದರೆ, ಮೊದಲನೇದಾಗಿ ಭೂಫಲಕಗಳ ಚಲನೆ. ಇದು 3 ಅಂಕಗಳಿಗೆ ಕೇಳ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಕಾರಣ ಒಂದನೇದು ಭೂಫಲಕಗಳ ಚಲನೆ, ಎರಡನೇ ಕಾರಣ ಜ್ವಾಲಾಮುಖಿ ಉಂಟಾದಾಗಲೂ ಸಹ ಭೂಕಂಪ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಸ್ಥಿರ ಶಿಲಾಸ್ತರಗಳ ಭಂಗ, ನಾಲ್ಕನೇದು ಭೂಕುಸಿತ, ಐದನೇದು ಜಲಾಶಯಗಳ ನೀರಿನ ಭಾರ, ಆರನೇದು ಗುಹೆ ಮೇಲ್ಚಾವಣಿಯ ಕುಸಿತ. ಇವೆಲ್ಲ ಭೂಕಂಪಕ್ಕೆ ಕಾರಣಗಳು. ಒಂದನೇದು ಭೂಫಲಕಗಳ ಚಲನೆ, ಎರಡನೇದು ಜ್ವಾಲಾಮುಖಿ, ಮೂರನೇದು ಶಿಲಾಸ್ತರಗಳ ಭಂಗ, ನಾಲ್ಕನೇದು ಭೂಕುಸಿತ, ಐದನೇದು ಜಲಾಶಯಗಳ ನೀರಿನ ಭಾರ, ಆರನೇದು ಅಂತರ್ಗೃಹೆ ಮೇಲ್ಚಾವಣಿಯ ಕುಸಿತ. ಇನ್ನು ಈ ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು. ಭೂಕಂಪ ಸಂಭವಿಸಬೇಕಾದ್ರೆ ಅದರ ಹಿಂದೆ ನಾವು ಮುನ್ನೆಚ್ಚರಿಕಾ ಕ್ರಮವನ್ನು ಏನನ್ನ ವಹಿಸಬೇಕು ಅಂದರೆ, ಒಂದನೇದಾಗಿ ಭೂಕಂಪ ವಲಯದಲ್ಲಿ ಜನವಸತಿ ಪ್ರದೇಶವನ್ನು ನಿಷೇಧಿಸ್ತಕ್ಕಂಥದ್ದು. ಕೆಲವೊಂದು ವಲಯಗಳು ಇಂಥ ವಲಯಗಳಲ್ಲಿ ಭೂಕಂಪನ ವಲಯಗಳು ಅಂತೇಳಿ ಗುರುತಿಸಿರ್ತಾರೆ. ಅಂಥ ವಲಯದಲ್ಲಿ ಜನವಸತಿಯನ್ನ ನಿಷೇಧ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಭೂಕಂಪನ ನಿರೋಧಕ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದು. ಇಂಥ ಕಟ್ಟಡಗಳು ನಾವು ಜಪಾನ್ ದೇಶದಲ್ಲಿ ಕಾಣ್ತೀವಿ. ಅಂಥ ಕಟ್ಟಡಗಳನ್ನ ಭಾರತದಲ್ಲಿ ಕೂಡ ನಿರ್ಮಾಣ ಮಾಡಲು ಪ್ರೋತ್ಸಾಹವನ್ನ ಮಾಡ್ತಕ್ಕಂಥದ್ದು. ಮೂರನೇದಾಗಿ ಬಹುಮಹಡಿ ಕಟ್ಟಡ ನಿರ್ಮಾಣವನ್ನ ಕೈ ಬಿಡ್ತಕ್ಕಂಥದ್ದು. ನಗರೀಕರಣ ಹೆಚ್ಚಾದಂತೆಲ್ಲ ಬಹುಮಹಡಿಯ ಕಟ್ಟಡಗಳನ್ನು ನಾವು ನೋಡ್ತೀವಿ ದೊಡ್ಡ ದೊಡ್ಡ ನಗರಗಳಲ್ಲಿ. ಅಂತಹ ಬಹುಮಹಡಿ ಕಟ್ಟಡವನ್ನ ಕೈ ಬಿಡ್ತಕ್ಕಂಥದ್ದು. ಇನ್ನು ನಾಲ್ಕನೇದಾಗಿ ಭೂಕಂಪ ವಲಯದಲ್ಲಿ ನಗರ ಬೆಳವಣಿಗೆ ನಿಷೇಧ, ಅಂದರೆ ನಗರೀಕರಣವನ್ನ ನಿಷೇಧ ಮಾಡ್ತಕ್ಕಂಥದ್ದು. ಎಲ್ಲಿ? ಭೂಕಂಪನ ವಲಯಗಳಲ್ಲಿ. ಐದನೇದಾಗಿ ಅರಣ್ಯ ನಾಶವನ್ನ ತಡೆಗಟ್ಟತಕ್ಕಂಥದ್ದು. ಅರಣ್ಯ ನಾಶವನ್ನು ತಡೆಗಟ್ಟೋದ್ರ ಮೂಲಕ ಭೂಕಂಪವನ್ನು ನಾವು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ಆರನೇದಾಗಿ ಗಣಿಗಾರಿಕೆಯನ್ನ ತಡಿತಕ್ಕಂಥದ್ದು. ಗಣಿಗಾರಿಕೆ ಮಾಡೋದ್ರಿಂದಲೂ ಕೂಡ ನಾವು ಭೂಕಂಪ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವ. ಹಾಗಾಗಿ ಗಣಿಗಾರಿಕೆಯನ್ನ ತಡೆಗಟ್ಟತಕ್ಕಂಥದ್ದು. ಇನ್ನು ಏಳನೇದಾಗಿ ಬಾವಿಗಳ ಆಳ ಕೊರೆತ ನಿಷೇಧ ಮಾಡ್ತಕ್ಕಂಥದ್ದು. ಅಂತರ್ಜಲಕ್ಕಾಗಿ ಆಳವಾಗಿ ಬಾವಿಯನ್ನು ಕೊರೆತಕ್ಕಂಥದ್ದನ್ನ ನಿಷೇಧ ಮಾಡುವುದರ ಮೂಲಕ ಭೂಕಂಪನದ ಮುನ್ನೆಚ್ಚರಿಕೆಯ ಕ್ರಮವನ್ನ ನಾವು ವಹಿಸಬಹುದು. ಇನ್ನು ನಂತರ ನೈಸರ್ಗಿಕ ವಿಪತ್ತುಗಳ ಪರಿಣಾಮ. ನಾವೀಗೆಲ್ಲ ಏನು ನೋಡಿದ್ವಲ್ಲ, ನೈಸರ್ಗಿಕ ವಿಪತ್ತುಗಳು ಆವರ್ತ ಮಾರುತಗಳಾಗಿರ್ಬೋದು, ಸಮುದ್ರ ತೀರದ ಕೊರೆತ, ಪ್ರವಾಹ, ಭೂಕುಸಿತ, ಭೂಕಂಪ. ಇವುಗಳಲ್ಲಿ ಯಾವುದಾರ ಪರಿಣಾಮವನ್ನು ಕೇಳಿದ್ರೂ ಸಹ ನೀವು ಈ ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 2 ಅಂಕಗಳಿಗೆ ಕೇಳಿ ಅಥವಾ 3 ಅಂಕಗಳಿಗೆ ಕೇಳಿ 2 ಅಥವಾ 3 ಅಂಕಗಳು ಈ ರೀತಿ ಉತ್ತರಿಸೋದ್ರಿಂದ ಬರುತ್ತೆ. ಈಗ ಉದಾಹರಣೆಗೆ ಭೂಕಂಪದಿಂದ ಉಂಟಾಗ್ತಕ್ಕಂಥ ಪರಿಣಾಮ ಏನಂದ್ರೂ ಕೂಡ ನೀವು ಇದೇ ಪಾಯಿಂಟ್ಸನ್ನು ಬರಿಬೇಕು. ಭೂಕುಸಿತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನಂದ್ರೂ ಕೂಡ ಇದೇ ಪಾಯಿಂಟ್ಸನ್ನು ಬರಿಬೇಕು. ಹಾಗಾಗಿ ನೈಸರ್ಗಿಕ ವಿಪತ್ತುಗಳ ಪರಿಣಾಮ ಈ ಪಾಠದಲ್ಲಿ ಬರ್ತಕ್ಕಂಥ ನಾವು 5 ನೈಸರ್ಗಿಕ ವಿಪತ್ತುಗಳೇನು ನೋಡಿದ್ವಿ, ಅದರಲ್ಲಿ ಯಾವುದರ ಪರಿಣಾಮವನ್ನು ಕೇಳಿದರೂ ಕೂಡ ಸಾಮಾನ್ಯವಾಗಿ ಇವೇ ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 2 ಅಥವಾ 3 ಅಂಕಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೈಸರ್ಗಿಕ ವಿಪತ್ತು ಉಂಟಾದಾಗ ಏನು ಪರಿಣಾಮವನ್ನು ನಾವು ಅನುಭವಿಸ್ತೀವಿ ಅಂತಂದರೆ, ಮೊದಲನೇದಾಗಿ ಅಪಾರ ಸಾವು ನೋವು ಉಂಟಾಗ್ತಕ್ಕಂತಹ ಸಾಧ್ಯತೆ. ಇಲ್ಲಿ ಜನರು ಕೂಡ ಸಾವನ್ನಪ್ಪಬಹುದು, ಅದ್ರ ಜೊತೆಗೆ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಕೂಡ ಸಾವನ್ನಪ್ಪತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಎರಡನೇದಾಗಿ ಬೆಳೆ ನಾಶ ಉಂಟಾಗ್ತಕ್ಕಂಥದ್ದು. ಇನ್ನು ಮೂರನೇದ್ದು ಜನಜೀವನ ಅಸ್ತವ್ಯಸ್ತ ಆಗ್ತಕ್ಕಂತಹ ಸಾಧ್ಯತೆಗಳು. ನಾಲ್ಕನೇದು ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ. ಯಾವುದೇ ಸಾರಿಗೆ ಆಗಿರ್ಬೋದು, ರೈಲು ಸಾರಿಗೆ ಆಗಿರ್ಬೋದು, ರಸ್ತೆ ಸಾರಿಗೆ ಕೂಡ ಆಗಿರ್ಬೋದು. ಸಾರಿಗೆ ಸಂಪರ್ಕದಲ್ಲಿ ಅಸ್ತವ್ಯಸ್ತ ಆಗ್ತಕ್ಕಂಥ ಸಾಧ್ಯತೆಗಳು. ನಂತರ ವಿದ್ಯುತ್ ಕೊರತೆ ಉಂಟಾಗ್ತಕ್ಕಂಥದ್ದು. ನಂತರ ಪ್ರಾಣಿ ಸಂಕುಲಗಳ ನಾಶ ಹಾಗೂ ಮಣ್ಣಿನ ಸವೆತ ಕೂಡ ಉಂಟಾಗ್ತೈತಿ. ಯಾವುದೇ ಒಂದು ನೈಸರ್ಗಿಕ ವಿಪತ್ತುಗಳು ಉಂಟಾದಾಗಲೂ ಕೂಡ ಈ ಎಲ್ಲ ಪರಿಣಾಮಗಳನ್ನು ನಾವು ಎದುರಿಸಬೇಕು ಆಗುತ್ತೆ. ಇಷ್ಟು ನೈಸರ್ಗಿಕ ವಿಪತ್ತುಗಳಿಂದ ನಿಮಗೆ ಕೇಳಲಾಗ್ತಕ್ಕಂತಹ ಪ್ರಶ್ನೆಗಳು.
ಭಾರತದ ಜನಸಂಖ್ಯೆ ಇದ್ರ ಬಗ್ಗೆ ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈ ಪಾಠದಿಂದ ನಾವು 1 ಅಂಕಗಳ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. ಮೊದಲನೇದಾಗಿ ಜನಸಂಖ್ಯೆ ಎಂದರೇನು? ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆಗೆ ಜನಸಂಖ್ಯೆ ಎನ್ನುವರು. ನಿಗದಿತ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಒಟ್ಟು ಜನರನ್ನ ನಾವು ಜನಸಂಖ್ಯೆ ಅಂಥೇಳಿ ಕರಿತೀವಿ. ಇನ್ನು 2ನೇ ಪ್ರಶ್ನೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ, ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಜ್ಯ. ಅದೇ ರೀತಿ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಬಹು ಆಯ್ಕೆಗಳಿಗಾದ್ರೂ ಕೇಳ್ಬೋದು ಅಥವಾ 1 ಅಂಕದ ಪ್ರಶ್ನೆ ಕೂಡ ಇರಬಹುದು. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ. ನೆನ್ಪಿಡಬೇಕು, ಹೆಚ್ಚು ಜನಸಂಖ್ಯೆ ಉತ್ತರ ಪ್ರದೇಶ, ಕಡಿಮೆ ಜನಸಂಖ್ಯೆ ಸಿಕ್ಕಿಂ ರಾಜ್ಯ ಹೊಂದಿರತಕ್ಕಂಥದ್ದು. ಇನ್ನು ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ರಾಜ್ಯ ಆಯಿತು, ಈಗ ಕೇಂದ್ರಾಡಳಿತ ಪ್ರದೇಶ. ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಅದೇ ರೀತಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಂದ್ರೆ ಅದಕ್ಕೆ ನೀವು ಈ ರೀತಿಯಾಗಿ ಉತ್ತರಿಸಬೇಕಾಗುತ್ತೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಆದರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ. ಇನ್ನು ನಂತರ ಭಾರತದಲ್ಲಿ ವಿರಳ ಜನಸಂಖ್ಯೆ ಉಳ್ಳ ಪ್ರದೇಶಗಳು ಯಾವುವು? ರಾಜ್ಯ ಆಯಿತು, ಕೇಂದ್ರಾಡಳಿತ ಪ್ರದೇಶ ಆಯಿತು. ವಿರಳ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಭಾರತದ ಪ್ರದೇಶಗಳು ಯಾವಂದ್ರೆ ಹಿಮಾಲಯ ಪರ್ವತ ಪ್ರದೇಶ, ಥಾರ್ ಮರುಭೂಮಿ ಮತ್ತು ದ್ವೀಪಗಳು. ಈ 3 ವಲಯಗಳಲ್ಲಿ ನಾವು ಅತಿ ವಿರಳ ಅಂದ್ರೆ ಕಡಿಮೆ ಜನಸಂಖ್ಯೆ ಅಂತ ಅರ್ಥ. ವಿರಳ ಜನರು ವಾಸಿಸ್ತಕ್ಕಂತಹ ಭಾರತದ ಪ್ರದೇಶಗಳು ಯಾವುವು ಅಂದ್ರೆ ಹಿಮಾಲಯ ಪರ್ವತ ಪ್ರದೇಶ, ಥಾರ್ ಮರುಭೂಮಿ ಮತ್ತು ದ್ವೀಪಗಳಲ್ಲಿ ವಿರಳ ಅಂದ್ರೆ ಕಡಿಮೆ ಜನಸಂಖ್ಯೆಯನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಭಾರತದ ಜನಭರಿತ ಪ್ರದೇಶಗಳು ಯಾವುವು ಅಂದ್ರೆ ಹೆಚ್ಚು ಜನರು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಭಾರತದಲ್ಲಿ ಅಂದ್ರೆ ಗಂಗಾ ನದಿ ಬಯಲು ಪ್ರದೇಶ, ಕರಾವಳಿ ಹಾಗೂ ಕೈಗಾರಿಕಾ ನಗರ ಪ್ರದೇಶಗಳು, ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳು ಮತ್ತು ಸಾರಿಗೆ ಸಂಪರ್ಕ ಅನುಕೂಲವಾಗಿರ್ತಕ್ಕಂಥ ಪ್ರದೇಶಗಳಾಗಿರೋದ್ರಿಂದ ಈ ವಲಯಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ನೋಡ್ಬೋದಾಗಿದೆ. ಇನ್ನು ಜನಸಂಖ್ಯೆ ಆಯಿತು. ಒಂದು ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ಒಟ್ಟು ಜನರನ್ನು ನಾವು ಜನಸಂಖ್ಯೆ ಅಂತ ಹೇಳಿ ಕರಿತೀವಿ. ಜನಸಾಂದ್ರತೆ ಅಂದರೆ ಪ್ರತಿ ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಗೆ ಜನಸಾಂದ್ರತೆ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ನಾವು ನೆನ್ಪಿಡಬೇಕು, ಇಲ್ಲಿ ಸರಾಸರಿ ಜನಸಂಖ್ಯೆ ಅಂತಕ್ಕಂಥ ವರ್ಡನ್ನು ನೀವು ಮೆನ್ಷನ್ ಮಾಡಬೇಕು. ಆಗ ಸ್ಪಷ್ಟವಾಗಿ ಇದಕ್ಕೆ 1 ಅಂಕ ಬರುತ್ತಾ. ಜನಸಾಂದ್ರತೆ ಅಂದರೆ ಪ್ರತಿ 1 ಚದುರ ಕಿಲೋಮೀಟರ್ನಲ್ಲಿ ಅಥವಾ ಪ್ರತಿ ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಎಂಥ ಸಂಖ್ಯೆ? ಅದು ಸರಾಸರಿ ಸಂಖ್ಯೆಗೆ ನಾವು ಜನಸಾಂದ್ರತೆ ಅಂತೇಳಿ ನಾವು ಕರಿತೀವಿ. ಈಗ ಅದೇ ರೀತಿ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚು ಜನಸಾಂದ್ರತೆ ಐತಿ, ಕಡಿಮೆ ಜನಸಾಂದ್ರತೆ ಐತಿ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಳೋಣ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಬಿಹಾರ. ಭಾರತದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಬಿಹಾರ. ಅದೇ ರೀತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅರುಣಾಚಲ ಪ್ರದೇಶ. ಇನ್ನು ನಂತರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೂಡ ನಿಮಗೆ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಅದೇ ರೀತಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ, ಇದು ಅತಿ ಕಡಿಮೆ ಆಗಬೇಕು, ಇಲ್ಲಿ ಹೆಚ್ಚು ಅಂತ ಪ್ರಿಂಟ್ ಆಗಿದ್ದು, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. ಅದೇ ರೀತಿ ಜನಸಾಂದ್ರತೆಯ 3 ವಲಯಗಳು ಯಾವುವು ಅಂತ ಕೂಡ ನಿಮಗೆ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಜನಸಾಂದ್ರತೆಯ 3 ವಲಯಗಳು ಯಾವುವು? ಅಧಿಕ ಜನಸಾಂದ್ರತೆ ಪ್ರದೇಶ, ಸಾಧಾರಣ ಜನಸಾಂದ್ರತೆಯ ಪ್ರದೇಶ
ಮೂರನೇದ್ದು ಕಡಿಮೆ ಜನಸಾಂದ್ರತೆಯ ಪ್ರದೇಶ. ಅಧಿಕ, ಸಾಧಾರಣ ಮತ್ತು ಕಡಿಮೆ ಜನಸಾಂದ್ರತೆಯ ಪ್ರದೇಶ. ಇನ್ನು ಜನಸಂಖ್ಯಾ ಹಂಚಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು? ಭಾರತ ದೇಶದಲ್ಲಿ ಜನಸಂಖ್ಯೆ ಎಲ್ಲ ಪ್ರದೇಶದಲ್ಲಿ ಕೂಡ ಸಮಾನ ರೀತಿಯಾಗಿ ಹಂಚಿಕೆ ಆಗಿಲ್ಲ. ವಿವಿಧ ಪ್ರದೇಶದಲ್ಲಿ ವಿವಿಧ ರೀತಿಯ ಜನಸಂಖ್ಯೆಯನ್ನು ನಾವು ನೋಡ್ತೀವಿ. ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂದರೆ, ಯಾಕೆ ಒಂದು ಪ್ರದೇಶದಲ್ಲಿ ಹೆಚ್ಚು ಜನರಿರ್ತಾರ, ಇನ್ನೊಂದು ಪ್ರದೇಶದಲ್ಲಿ ಕಡಿಮೆ ಜನರಿರ್ತಾರ, ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವಂದರೆ ಮೇಲ್ಮೈ ಲಕ್ಷಣಗಳು, ಭೂ ಮೇಲ್ಮೈ ಲಕ್ಷಣಗಳು ಮತ್ತು ವಾಯುಗುಣ, ಆ ಪ್ರದೇಶದ ವಾಯುಗುಣ. ಮೂರನೇದ್ದು ಮಣ್ಣು, ಅಲ್ಲಿರ್ತಕ್ಕಂತಹ ಫಲವತ್ತಾಗಿರ್ತಕ್ಕಂಥ ಮಣ್ಣು ಮತ್ತು ಸಂಪನ್ಮೂಲಗಳು ಹಾಗೂ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮಗಳು. ಇವು ಜನಸಂಖ್ಯೆಯ ಹಂಚಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಪ್ರಮುಖ ಅಂಶಗಳು. ಇನ್ನು ಜನಸಂಖ್ಯಾ ಬೆಳವಣಿಗೆ ಕಾರಣಗಳು ಏನಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲಿ 2 ಪಾಯಿಂಟ್ಸ್ ಇರೋದ್ರಿಂದ 1 ಅಂಕಕ್ಕೆ ಕೇಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣಗಳು: 1ನೇದು ಅಧಿಕ ಜನನ ದರ, 2ನೇದು ಕಡಿಮೆ ಮರಣ ದರ. ಇನ್ನಂತರ ಜನಸಂಖ್ಯೆಯ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳು. ಭಾರತ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ನಮ್ಮ ಭಾರತ ಚೀನಾ ನಂತರದ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಹಾಗಾಗಿ ಜನಸಂಖ್ಯೆಯ ಬೆಳವಣಿಗೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಹಲವು ಕ್ರಮಗಳನ್ನು ನಮ್ಮ ಸರ್ಕಾರ ಕೈಗೊಂಡಿದೆ. ಆ ಕ್ರಮಗಳು ಯಾವುವು ಅಂದರೆ ಕುಟುಂಬ ಯೋಜನೆ, ಮಹಿಳಾ ಕಲ್ಯಾಣ ಯೋಜನೆ, ಪ್ರಚಾರ, ಜಾಹೀರಾತು, ಗ್ರಾಮೀಣ ಪ್ರದೇಶದ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು. ಇವುಗಳ ಮೂಲಕ ನಾವು ಜನಸಂಖ್ಯೆಯ ಬೆಳವಣಿಗೆಯನ್ನು ನಿಯಂತ್ರಣ ಮಾಡಬಹುದಾಗಿದೆ. ಇನ್ನು ನಂತರ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಜನಗಣತಿಯ ಪ್ರಕಾರ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಜನಗಣತಿ ಅಂದರೂ ಕೂಡ ಅದು 2011ರ ಜನಗಣತಿನೇ. ಹಾಗಾಗಿ 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆ ಇದ್ದಾಗ 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121.01 ಕೋಟಿ ಅಂತ ನೀವು ಉತ್ತರಿಸಬೇಕಾಗುತ್ತೆ. ಅದೇ ರೀತಿ 2011ರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಜನಸಾಂದ್ರತೆ ಜನಸಂಖ್ಯೆಗಿಂತ ವಿಭಿನ್ನವಾಗಿರುತ್ತೆ. ಜನಸಾಂದ್ರತೆ ಎಷ್ಟು ಅಂದರೆ ಪ್ರತಿ ಚದುರ ಕಿಲೋಮೀಟರ್ಗೆ 382 ಜನರು. ಇದು 2011ರ ಜನಗಣತಿಯ ಪ್ರಕಾರ. ಅದೇ ರೀತಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತದ ಜನಸಂಖ್ಯೆ ವಿಶ್ವ ಮಟ್ಟದಲ್ಲಿ ಯಾವ ಸ್ಥಾನವನ್ನು ಅಂದರೆ ವಿಶ್ವದ ಜನಸಂಖ್ಯೆಗೆ ಭಾರತದ ಪಾಲೆಷ್ಟು ಅಂದಾಗ ಭಾರತದ ಜನಸಂಖ್ಯೆಯು ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 17.5% ಭಾಗ ಆಗಿರ್ತದೆ. ಈ ರೀತಿ ವಿದ್ಯಾರ್ಥಿಗಳೇ ಈ ಅಧ್ಯಾಯದಿಂದ ನಿಮಗೆ 1 ಅಂಕದ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತವೆ. ಅಭ್ಯಾಸ ಮಾಡ್ರಿ. ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಅದನ್ನು ಅಟೆಂಡ್ ಮಾಡ್ರಿ. ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಧನ್ಯವಾದಗಳು.